ಸಂಡೂರು ಕ್ಷೇತ್ರವನ್ನ ಅಭಿವೃದ್ಧಿಯಿಂದ ವಂಚನೆ ಮಾಡಿದ್ದಾರೆ ತುಕಾರಾಂ ಅವರು ಎಂದು ಯಂಕಣ್ಣ ಬಂಡಾಯ ಅಭ್ಯರ್ಥಿ ಆರೋಪಿಸಿದ್ದಾರೆ. ನಾನು 1998ರಲ್ಲಿ ರಾಜಕೀಯಕ್ಕೆ ಬಂದಿದ್ದೇನೆ. 2008ರಲ್ಲಿ ಎಂಎಲ್ಎ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ದೀನಿ ಎಂದು ತಿಳಿಸಿದ್ರು. ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಯನ್ನ ಎದುರಿಸುವಂತೆ ಮಾಡಿದ್ದೇ ತುಕಾರಾಂ ಅವರು ಎಂದು ಆರೋಪಿಸಿದ್ರು. ಈ ಕ್ಷೇತ್ರದ ಮತದಾರರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿದ್ದೇನೆ. ಹಲವಾರು ರೀತಿಯ ಕಷ್ಟಗಳನ್ನು ನಾನು ಬಗೆಹರಿಸಿದ್ದೇನೆ. ತುಕಾರಾಂ ಅವರು ಬರೀ ಸುಳ್ಳು ಹೇಳಿ 4 ಬಾರಿ ಎಂಎಲ್ಎ ಆಗಿ ಕಾಲ ಕಳೆದರೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಯುವಕರಿಗೆ ಒಂದು ಕಂಪನಿಯಲ್ಲೂ ಕೆಲಸ ಕೊಡಿಸಿಲ್ಲ. ಬಸ್ ನಿಲ್ದಾಣ ಇಲ್ಲ, ಸರಿಯಾದ ರೀತಿಯ ಆಸ್ಪತ್ರೆ ಇಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು. ಈ ಕ್ಷೇತ್ರದ ಜನ ನನ್ನ ಒಳ್ಳೆಯ ಕೆಲಸ ನೋಡಿ ನನಗೆ ಮತ ಹಾಕುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಆರ್ ಕುಮಾರಸ್ವಾಮಿ, R5 ನ್ಯೂಸ್, ಸಂಡೂರು. ನಾವು ಬಸ್ ಸ್ಟ್ಯಾಂಡನ್ನು ಕಟ್ಕೊಡ್ತೀವಿ ಅಂತೇಳಿ ಒಂದು ಸ್ವರ ನಾವು ಕೇಳಿಸ್ತಾ ಇದ್ವಿ, ನಾವು ಜನಗಳ ಮಧ್ಯೆ ನಾವು ಕೇಳ್ತಾ ಇದ್ವಿ. ಆದರೆ ಸಂಸದರು ಅದಕ್ಕೆ ಯಾಕೆ ಒಪ್ಪಿದ್ರೆ ಅಥವಾ ಒಪ್ಪಲಿಲ್ಲ? ಮೋಸ್ಟ್ಲಿ ಇವರು ಒಪ್ಪಿಲ್ಲ. ಯಾಕೆ ಒಪ್ಪಿಲ್ಲ ಅವರು? ಏನು ಅವ್ರ ಹಿನ್ನೆಲೆ ಇಂಟರ್ನಲ್ ಏನಿದೆ ನಮಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಒಂದು ಮಸಾಣಕ್ಕೆ ಒಂದು ಜಾಗದಲ್ಲಿ ಇವತ್ತು ಪಕ್ಕದ ಊರವ್ರು ಬಂದು ಎಷ್ಟೋ ನಮಗೆ ಗುದ್ದಾಡ್ತಾರೆ. ನೀವೇನು ಯಾರು MLA ಅಂತ ಕೇಳಿದಾಗ ಹೆಂಗೆ ತುಕಾರಾಂ ನೀವೇನು ತಿಂತ ಅಂತ ನಮ್ಮನ್ನು ಎಷ್ಟೋ ಜನ ಊಳಿಗೆ. ಅಂದರೆ ನಿಮ್ಮ ಊರಲ್ಲಿ ರುದ್ರಭೂಮಿ ಇಲ್ವಾ? ರುದ್ರಭೂಮಿ ಇಲ್ಲೇ ಇಲ್ಲ ಸರ್. ರುದ್ರಭೂಮಿ ಐತೆ ಸರ್, ಹಳದಾಗ ಐತೆ. ಹಳದಾಗ ದಾರಿ ಇಲ್ಲ, ಇನ್ನೂ ಬರಂಗಿಲ್ಲ ಹೋಗಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಆಯ್ತು ಸರ್. ಆಮೇಲೆ ಓಲ್ಡ್ ಪಿಂಚಣಿ ಮಾಡ್ಸಕ್ಕೆ ಬ್ರೋಕರ್ಗಳೆಲ್ಲ ಹುಟ್ಬಿಟ್ಟಾರೆ. ಒಬ್ಬ ಕಣ್ಣು ಕಾಣ್ಲದ ಬದುಕಿ 5,000 ತಂದು ಕೊಡ್ತಾವ. ಇಲ್ಲ, ತಹಸೀಲ್ದಾರ್ಗೆ ಒಂದು ಸಲ ಆದ್ರೆ ಮನೆ ಪತ್ರ ಹೇಳೇನೆ, ಇಲ್ರಿ ಹಿಂಗೆ ಮಾಡ್ತಾರೆ ಹಿಂಗೆ ಅಂತೇಳಿ. ಇಂಥವೆಲ್ಲ ಮಾಡ್ತಾರೆ ಅಂಥವ್ರಿಗೆ ಹೆಂಗೆ ನಾವು ಓಟ್ ಕೊಡ್ಬೇಕು? ಹಾಗಾಗಿ ಇದು ಇನ್ನೂ ಬಳಕೆ ಆಗಿಲ್ಲ. ಎಲ್ಲಿ ಹೋಗಿದೆ ಹಣ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಭಿವೃದ್ಧಿ ಹೆಸರು ಮೇಲೆ ನಾನು ಯುವಕರಿಗೆ ಕೆಲಸ ಕೊಡಿಸಿದ್ದೀನಿ, ಮತ್ತು ತಾಲೂಕಲ್ಲಿ ಹಾಸ್ಪಿಟ್ಲು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆಪೋಸಿಟ್ ಪಾರ್ಟಿಯವರು ಯಾವುದೇ ಅಭಿವೃದ್ಧಿ ಮಾಡೋಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಸಂಡೂರು ತಾಲೂಕಿನಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಇದ್ದರೆ ಇವರು ಯಾವುದೋ ಒಂದು ನಿರುದ್ಯೋಗಿಗೆ ಒಂದು ಕೆಲಸ ಕೂಡ ಕೊಟ್ಟಿಲ್ಲ. ನಾನು ಅವ್ರ ಜೊತೆಲೇ 15 ವರ್ಷ ಸತತವಾಗಿ ಹಿಂದೆ ಇದ್ದೇನೆ ತುಕಾರಾಂ ಅವ್ರ ಹಿಂದೆ. ಆದರೂ